ಇನ್ನೊಂದು ಕಡೆ ಮಂಗಳೂರಿನಲ್ಲಿ ಅಖಂಡ ರಾಮಾಯಣ ಪಾರಾಯಣ ಆಗ್ತಾ ಇದೆ. ಸತತ 51 ಗಂಟೆಗಳ ಕಾಲ ಅಖಂಡ ರಾಮಾಯಣ ಪಠಣೆ ಇಲ್ಲಿ ನಡೆಯುತ್ತೆ. ಸಂಸ್ಕೃತ ಭಾರತಿ ಸಂಘಟನೆಯಿಂದ ರಾಮಾಯಣದ ಪಠಣೆ ಆಗುತ್ತೆ. ಶುಕ್ರವಾರ ಮಧ್ಯಾಹ್ನದಿಂದ ರಾಮಾಯಣ ಪಾರಾಯಣ ಆರಂಭ ಆಗುತ್ತೆ. ನಾಳೆ ಸಂಜೆ 4 ಗಂಟೆವರೆಗೂ ನಿರಂತರವಾಗಿ ರಾಮನಾಮ ಜಪ ಆಗುತ್ತೆ, ಸ್ಮರಣೆ ಆಗುತ್ತೆ. ಅರ್ಚಕರು, ಸಂಸ್ಕೃತ ಶಿಕ್ಷಕರು, ವಿದ್ಯಾರ್ಥಿಗಳು, ಸಾಹಿತಿಗಳು ಈ ಪಾರಾಯಣದಲ್ಲಿ ಭಾಗಿಯಾಗ್ತಾರೆ. ವಾಲ್ಮೀಕಿ ರಾಮಾಯಣದ 24,000 ಸಂಸ್ಕೃತ ಶ್ಲೋಕಗಳ ಪಠಣ ಇಲ್ಲಾಗುತ್ತೆ. ಈ 24,000 ಅನ್ನೋದಿದೆಯಲ್ಲ, ಅದಕ್ಕೂ ಕೂಡ ಬಹಳಷ್ಟು ಅರ್ಥ ಇದೆ. ಗಾಯತ್ರಿ ಮಂತ್ರ ಪಠಣೆಯನ್ನು ಯಾರಾದರೂ ಮಾಡಿದ್ರೆ ಅಲ್ಲಿ 24 ಅಕ್ಷರಗಳಿದ್ದಾವೆ. ರಾಮಾಯಣದಲ್ಲಿ 24,000 ಸಂಸ್ಕೃತ ಶ್ಲೋಕ ಇದೆ. ಹಾಗಾಗಿ ಈ ಅಕ್ಷರಗಳಿಂದ 24 ಅಕ್ಷರಗಳಿಂದಲೇ ರಾಮಾಯಣ ನಿರ್ಮಾಣ ಆಗಿದೆ ಅಂತ ಹೇಳಿ ಕೂಡ ಇತಿಹಾಸ ಹೇಳುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.